ರಮೇಶ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಿನ್ನ ಮತ್ತೇನು ಸಮಾಚಾರ? ಸಮಾಚಾರ ಹೆಂಗ್ ಗೊತ್ತಾ? ಒಂದು ವಿಷಯ ಗೊತ್ತಾ ನಿಮಗೆ? ಹೇಳಿದ್ರೆ ತನಗೆ ಗೊತ್ತಾಗೋದು ಮಾರಾಯ. ನಮ್ಮ ಹಳ್ಳಿಗೆ ಆಕ್ಸ್ಫರ್ಡ್ ವಿದ್ಯಾರ್ಥಿಗಳು ಬಂದಾರೆ. ಸಕ್ಕರೆ ಕಾಯಿಲೆ ಬಗ್ಗೆ ಹೇಳ್ಕೊಡ್ತಾರಂತೆ. ಬಾ ಹೋಗಿ ಕೇಳಿಸ್ಕೊಳ್ಳೋಣ. ಇನ್ನು ಸಕ್ಕರೆ ಕಾಯಿಲೆ ಅದ್ರ ಬಗ್ಗೆ ನಮ್ಗೆ ಯಾಕೋ? ಸಕ್ಕರೆ ಕಾಯಿಲೆ ನಮ್ಗೇನು ಇಲ್ವಲ್ಲ, ಬಂದಾಗ ನೋಡ್ಕೊಂಡು ಬಿಡು. ನಾನು ಗದ್ದೆಯಲ್ಲಿ ತುಂಬಾ ಕೆಲಸ ಹೋಗಿ ಬರ್ತೀನಿ, ಆಯ್ತಾ? ಏನ್ ಮಾತಾಡ್ತೀಯೋ ಮುಗಿಡಿ. ಸಕ್ಕರೆ ಕಾಯಿಲೆ ಅನ್ನೋದು ಬಹಳ ಭಯಾನಕ, ಅನ್ನೋದು ಬಹಳ ಕಠಿಣವಾದದ್ದು. ಅದು ಬಂದ್ರೆ ಏನೇನೋ ರೋಗ ಬರುತ್ತೆ. ಅದಕ್ಕೆ ಆ ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇನ್ನು ಸಿಂಗ್ರಿ ಕರ್ಕೊಂಬ, ನಾನು ಮಂಜಾಕ ಕರ್ಕೊಂಬರ್ತೀನಿ. ಸರಿ, ಆಯ್ತು, ಕರ್ಕೊಂಡ್. ನಿಖಿಲ್ ಎಲ್ಲಿದ್ಯಪ್ಪ? ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ನಿಮಗೆ ಡಯಾಬಿಟಿಸ್ ಬಗ್ಗೆ ಮಾಹಿತಿ ನೀಡಕ್ ಬಂದಿದ್ದೀವಿ. ಡಯಾಬಿಟಿಸ್ ಬಗ್ಗೆ ಯಾಕೆ ಅಂತ ಕೇಳ್ತಿದ್ದೀರಾ? ಯಾಕೆ ಅಂದ್ರೆ ಇದೊಂದು ಸಾಮಾನ್ಯ ಕಾಯಿಲೆ ಆಗಿದೆ. ನಾವು ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಡಯಾಬಿಟಿಸ್ ಪೇಷಂಟ್ ನ ಕಾಣಬಹುದು. ಅಷ್ಟೇ ಅಲ್ಲದೆ ಭಾರತ ಡಯಾಬಿಟಿಸ್ ನ ರಾಜಧಾನಿ ಅಂತ ಹೆಸರಾಗ್ತಿದೆ. ಅದರಿಂದ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಬನ್ನಿ, ಡಯಾಬಿಟಿಸ್ ಅಂದ್ರೇನು, ಅದರ ಕಾರಣಗಳೇನು, ಅದರ ರೋಗ ಲಕ್ಷಣಗಳೇನು ಅಂತ ತಿಳ್ಕೊಬರೋಣ. ಕಥೆಯೊಂದ ಹೇಳುವೆ, ಬೈ ಡಯಾಬಿಟಿಸ್ ಈ ದೇಶದಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಸಾಲದೆ ಮಧುಮೇಹವು ಕಾಲಿಟ್ಟಿವೆ ಈ ಮಕ್ಕಳ ಬದುಕಲಿ. ದಮ್ದರೆ 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 ದಮ್ದ ದಮ್ದರೆ 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 ದಮ್ ದಮ್ ದಮ್. ಸಿಹಿಯೇ ಇಲ್ಲದ ನನ್ನ ಜೀವನ ಕಹಿಯಾಗಿದೆ. ಸಿಹಿಯ ತಿಂದರೆ ಸಮಸ್ಯೆಯಾಗುವ ಸಾಧ್ಯತೆ ಹೆಚ್ಚಿದೆ. ಚಿಕ್ಕ ಗಾಯವು ವಾಸಿಯಾಗುವ ಲಕ್ಷಣ ನಾನು ಕಾಣೆ. ಹೀಗೆ ಬಿಟ್ಟರೆ ಇನ್ನೆರಡು ಕಾಯಿಲೆ ಉಂಟಾಗುವುದು ಗ್ಯಾರಂಟಿ ನನ್ನಾಣೆ. ದಮ್ದರೆ 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 ದಮ್ದ ದಮ್ದರೆ 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 ದಮ್ ದಮ್ ದಮ್. ವಿಷಯ ಒಂದು, ಸ್ನೇಹಿತರು ಕಾಲೇಜಿನಿಂದ ಬರುತ್ತಾರೆ. ಹೋಟೆಲ್ ಇದು ಬಂದ್ರಪ್ಪೋ, ಏನ್ ಬೇಕು ನಿಮ್ಗೆ ಇಲ್ಲಿ ಕೇಳ್ರಪ್ಪೋ. ವೇಟರ್ ಪಿಜ್ಜಾ ಬರ್ಗರ್ ತಾ, ಫಿಂಗರ್ ಚಿಪ್ಸ್ ತಾ, ಚಿಕನ್ ರೋಲ್ ತಾ. ವೇಟರ್ ನಮಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ತಾ, ಕೋಕೋ ಕೋಲಾ ತಾ, ಮ್ಯಾಗಿ ನೂಡಲ್ಸ್ ತಾ. ನೀ ನಮ್ಮ ವೇಟರ್, ನಿನ್ನ ಸರ್ವಿಸ್ ಸೂಪರ್. ಗೆಟ್ ಅಸ್ ದ ಆರ್ಡರ್, ನಾವಿಲ್ಲಿ ಹಂಗರ್. ಆರ್ಡರ್ ನ ಬೇಗ ತಾರಪ್ಪ. ನಾನು ಆರ್ಡರ್ ಬರೋಷ್ಟರಲ್ಲಿ ವಾಶ್ರೂಮ್ ಹೋಗ್ತೀನಿ. ಸರಿ, ಹೋಗ್ಬಾ. ತುಂಬಾ ಬಾಯಾರಿಕೆ ಆಗ್ತಿದೆ. ಯಾಕೆ ಗೊತ್ತಿಲ್ಲ. ನಿಂಗೆ ಬಾಯಾರಿಕೆ ಆಗ್ತಿಲ್ವಾ? ಸರಿ, ಹೋಗಲ್ಲ. ನೀವು ನಾನು ಇನ್ನೊಂದ್ಸರಿ ಸಲ ಹೋಗ್ತೀಯ ಶೌಚಾಲಯ ಶೌಚಾಲಯ ಜಾ ಜಾ, ಶೌಚಾಲಯ 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 ಜಾ ಜಾ, ಶೌಚಾಲಯ. ಇದೇನಿದು ಗಾಯ? 2 ವಾರ ಹಿಂದೆ ಆಗಿದಲ್ವಾ? ಇನ್ನೂ ವಾಸಿ ಆಗಿಲ್ವಾ? ಚಿಕ್ಕ ಗಾಯಗಳು, ಇದನ್ನೆಲ್ಲ ಹೋಗುತ್ತೆ. ನಿಮ್ಮ ಸ್ವಲ್ಪ ದಿನದಲ್ಲಿ ಇದನ್ನೆಲ್ಲ ಯಾರು ಹೇಳ್ಕೊತಾರೆ? ಚಾಟ್ಸ್ ಇದೆ, ಪಾನಿಪುರಿ
ಯಾಕೆ ಇಷ್ಟೊಂದು ತಿಂತಿದ್ದಾಳೆ, ಯಾಕೆ ಅಷ್ಟು ಸರಿ ಶೌಚಾಲಯಕ್ಕೆ ಹೋಗ್ತಿದ್ದಾಳೆ, ಯಾಕೆ ಅವ್ಳ ಗಾಯ ವಾಸಿ ಆಗ್ತಿಲ್ಲ? ನಿನಗೆ ಗೊತ್ತಿಲ್ವಾ ಅವಳಿಗೆ ಡಯಾಬಿಟಿಸ್ ಇದೆ. ಡಯಾಬಿಟಿಸ್? ಹಾ ಹೌದು. ಅದ್ ಹೇಗೆ ಹೇಳ್ತೀಯಾ? ನೀನ್ ಇವಾಗ ಏನೆಲ್ಲ ನೋಡ್ದೆ ಅದೆಲ್ಲ ಡಯಾಬಿಟಿಸ್ ನ ರೋಗ ಲಕ್ಷಣಗಳು. ಅವಳಿಗೆ ಯಾಕೆ ಬಂತು ಡಯಾಬಿಟಿಸ್? ಯಾಕೆ ಅಂದ್ರೆ ಅವಳಿಗೆ ಜಾಸ್ತಿ ಬೊಜ್ಜಿರೋದ್ರಿಂದ ಡಯಾಬಿಟಿಸ್ ಬಂದಿದೆ. ಓ, ಹಾಗಂದ್ರೆ ಬೊಜ್ಜಿದ್ರೆ ಡಯಾಬಿಟಿಸ್ ಬರುತ್ತಾ? ಅಲ್ಲ, ಅದೊಂದೇ ಕಾರಣ ಅಲ್ಲ, ಡಯಾಬಿಟಿಸ್ಗೆ ಇನ್ನೂ ಹಲವಾರು ಕಾರಣಗಳಿದೆ. ಅದೇನು ಅಂತ ನೋಡ್ಕೊಬರೋಣ ಬಾ. ವಿಷಯ 2 ಆಫೀಸ್. ಬನ್ನಿ ಮೂರ್ತಿ ಬನ್ನಿ. ನೆನ್ನೆಗಿಂತ ಸ್ವಲ್ಪ ಬೇಗನೆ ಬಂದಿದ್ದೀರಾ. ನೆನ್ನೆ 1 ಗಂಟೆ ಲೇಟು, ಇವತ್ತು ಅರ್ಧ ಗಂಟೆ. ಎಂಟಿ ಮಾಡಿನ ತಿನ್ಕೊಂಡು ಮನೇಲೆ ಇಟ್ಬಿಡಿ. ಆಫೀಸಿಗೆ ಬರೋ ತೊಂದರೆ ಆಗ್ತೊಂತೀರಾ? ಸಾಕು ನಿಲ್ಸಿ ನಿಮ್ ಕಾರಣಗಳನ್ನ ಕೊಡೋದನ್ನ. ಓದೋರ ಕೊಟ್ಟಿದ್ದ ಕೆಲಸ ಮುಗಿಸಿದ್ರ? ಫೈಲ್ ಕೊಡಿ ನೋಡೋಣ. ಇನ್ನ ಎಷ್ಟು ದಿನ ಬೇಕು ನಿಮ್ಗೆ? ಇವತ್ತು ತೋರಿಸ್ಬೇಕು ಅಂತ ಹೇಳಿರ್ಲಿಲ್ವಾ? ಮನೆಗೆ ಹೋಗೋದು ಲೇಟ್ ಆದ್ರೂ ಪರವಾಗಿಲ್ಲ, ಇವತ್ತು ಕಂಪ್ಲೀಟ್ ಮಾಡಿ ನನ್ನ ಟೇಬಲ್ ಮೇಲೆ ಇಟ್ಟೋಗಿ ನೀವು. ಮಂಡೆ ಬಿಸಿ, ಮಂಡೆ ಟಾರ್ಚರ್, ಮಂಡೆ ಬಿಸಿ, ಬೆಲೆಯು ಏರಿ ಮಂಡೆ ಬಿಸಿ, ಕೆಲಸ ಕೆಟ್ರೆ ಮಂಡೆ ಬಿಸಿ, ನಿದ್ರೆ ಕೆಟ್ರೆ ಮಂಡೆ ಬಿಸಿ, ಸುಸ್ತು ಮಂಡೆ ಬಿಸಿ, ಮಂದೂರಿ ಮಂಡೆ ಬಿಸಿ, ಬಿಳಿಕೂಲಾದ್ರೆ ಮಂಡೆ ಬಿಸಿ, ಮಂಡೆ ಬಿಸಿಯ ಮಾಡಿ ಕೂಲ್ ಕೂಲ್, ಹಸಿದರೆಗೆ ನವರತ್ನ ತೈ ಕೂಲ್ 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 ಕೂಲ್. ಮನೆಯ ವಿಷಯ. ಇವತ್ತು ಲೈಟ್ ಆಗಿ ಬಂದ್ರೆ ಅದ್ರ ಮೇಲೆ ಕುತ್ಕೊಂಡ್ ಬೇರೆ ಬಂದಿದ್ದೀರಾ? ನಾವು ಜಲ್ದಿ ಬಂದ್ರೆ ಜಲ್ದಿ ಯಾಕೆ ಬಂದ್ರಿ ಅಂತೀರಾ, ಶುರು ಲೇಟ್ ಆಗಿ ಬಂದ್ರೆ ಲೇಟ್ ಆಗಿ ಯಾಕೆ ಬಂದ್ರಿ ಅಂತೀರಾ, ಹೇಳಿದ ಟೈಮ್ಗೆ ಬಂದ್ರೆ ಏನಿವತ್ತು ಕರೆಕ್ಟ್ ಟೈಮ್ಗೆ ಬಂದ್ರಿ ಅಂತೀರಾ. ನಾವು ಬರ್ಬೇಕಾ ಬೇಡ್ವಾ, ನಾವು ಬರ್ಬೇಕಾ ಬೇಡ್ವಾ, ಈ ಪ್ರಶ್ನೆ ಯಾರಿಗೆ ಕೇಳೋಣ. ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಬಾಗಿಲು ತೆಗೆಯೋದಿಲ್ಲ, ಇಲ್ಲ 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 ಇಲ್ಲ. ತಲೆನೋವು 3 ತಿಂಗಳಷ್ಟು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಕೊಂಡೆ. ಪವರ್ ಬೇರೆ ಜಾಸ್ತಿ ಆಗಿದೆ, ಕನ್ನಡದಲ್ಲಿ ಚೇಂಜ್ ಮಾಡಬೇಕು. ಡಾಕ್ಟರ್ ಹತ್ರ ಹೋಗೋಕ್ಕೆ ಪುರುಷತೆ ಇಲ್ಲ ನನಗೆ. ನಿನ್ನೆ ಟೈಮಿಗೆಲ್ಲ ನೀವೇ ಫಿಕ್ಸಪ್ ಮಾಡ್ಕೊಂಡು ಹೋಗ್ಬೇಕು. ಈ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಬರೀ ಇದೆ ಕತ್ತಾಯ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಯೂಟರ್ ಮುಂದೆ ಕೂತ್ರೆ ಕಣ್ಣು ಮಂಜಾಗ್ತದೆ. ಮತ್ತೇನಾಗುತ್ತೆ? ಕಂಪ್ಯೂಟರ್ ಮುಂದೆ ಕೂತೆ ಹೀಗಾಗಿದೆ ಅನ್ಕೋತೀಯಾ? ಇಲ್ಲ, ಅವ್ರಿಗೆ ಡಯಾಬಿಟಿಸ್ ಇದೆ, ಅದಕ್ಕೋಸ್ಕರ ಇದಾಗುತ್ತೆ. ಇನ್ನು ಡಯಾಬಿಟಿಸ್ ಬರೀ 30 ವರ್ಷಕ್ಕೆ ಡಯಾಬಿಟಿಸ್ ಇದ್ರೆ ಕಣ್ಣು ಮಂಜಾಗುತ್ತಾ? ಹೌದು, 30 ವರ್ಷಕ್ಕೆ ಯಾಕೆ ಬಂತು ಅನ್ಕೋತೀಯಾ? ಅದು ಒತ್ತಡದ ಜೀವನ ಶೈಲಿ ಇದಕ್ಕೆಲ್ಲ ಕಾರಣ. ಇದು ಹೀಗೆ ಮುಂದುವರೆದ್ರೆ ಇದರಿಂದ ಹೃದಯ ಸಂಬಂಧಿ, ಕಿಡ್ನಿ ಸಮಸ್ಯೆ, ತಂತ್ರಜ್ಞಾನ ಕಳೆದುಕೊಳ್ಳುವುದು ಮುಂತಾದ ಅಂದ್ರೆ ಮಿತಿ ಮೀರಿ ಹೋಗೋ ತನಕ ಏನು ಮಾಡ್ತಿದ್ರು ಇದನ್ನು ತಡೆಗಟ್ಟಲ್ಲ, ಮೊದಲೇ ತಡೆಗಟ್ಟಲ್ಲ. ಈ 30 ವರ್ಷ ಮೇಲ್ಪಟ್ಟ ಜನರು ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ಮಾಡಬೇಕು. ಆಗ ಡಯಾಬಿಟಿಸ್ ಏನಾದರೂ ಪತ್ತೆ ಇದೆ ಅಂತ ಗೊತ್ತಾದ್ರೆ ಅಂದಿನಿಂದಲೂ ಚಿಕಿತ್ಸೆ ಪ್ರಾರಂಭ ಮಾಡಬೇಕು. ಹಾಗಂದ್ರೆ ಬರೀ 30 ವರ್ಷ ಮೇಲ್ಪಟ್ಟರೆ ಮಾತ್ರ ಡಯಾಬಿಟಿಸ್ ಬರುತ್ತೆ. ಸದ್ಯ ನಮಗೇನು ಪ್ರಾಬ್ಲಮ್ ಇಲ್ಲಲ್ಲ? ಇಲ್ಲ, ಹಾಗೇನಿಲ್ಲ. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಹೇಗಂತೀಯ? ಮುಂದೆ ಕತೆ ನೋಡ್ಕೊಂಡು. ವಿಷಯ 3. ಅಜ್ಜಿ ಮನೆಯಲ್ಲಿ ಟಿವಿ ವೀಕ್ಷಿಸುತ್ತಿರುತ್ತಾಳೆ. ನಮ್ಮ ಪುಟ್ಟ ಗೌರಿಯ ಮದುವೆ, ನಮ್ಮ ಪುಟ್ಟ ಗೌರಿಯ ಮದುವೆ, ನಮ್ಮ ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ಅದನ್ನ ಕಾರ್ಟೂನ್ ನೋಡ್ಬೇಕು, ರಿಮೋಟ್ ಕೊಡು. ನಾನು ಪುಟ್ಟದವ್ರು ಸೀರಿಯಲ್ ನೋಡ್ತೀನಿ, ನೋಡೋದು ಬಿಡು. ರಿಮೋಟ್ ಕೊಡು. ಬೇಡ, ನೀನೇ ಇಟ್ಕೊ. ನನ್ನ ಹತ್ರ MI ಫೋನ್ ಇದೆ, ನಾನು ಚೇಂಜ್ ಮಾಡ್ಕೊತೀನಿ. ಛೋಟಾ ಭೀಮ್ ಏನ್ ನೋಡೋದು ಬಿಡಲ್ಲ. 4 ತಿಂಗಳ ಖರ್ಚಿಗೆ ಆಫೀಸಿನಿಂದ ಬರೋಣ. ಏನಾಯ್ತಮ್ಮ? ಸುಸ್ತಾಗ್ತಿದೆ. ಪುಟ್ಟ ಪವಿ, ಒಂದು ಸ್ಪೂನ್ ಸಕ್ಕರೆ ತಗೊಂಬಾ. ಶುಗರ್ ಇದೆ ಅಂತ ಗೊತ್ತು ಅಲ್ವಾ? ಊಟ ಮಾಡದೆ ಮಾತ್ರೆ ತಗೊಂಡಿದ್ಯಾ ಅನ್ಸುತ್ತೆ. ಇದು ತಗೋ, ನನ್ನ ಹತ್ರ ಚಾಕ್ಲೇಟ್ ಇದೆ. ಬಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಂತೆ. ಪವಿ, ಏನ್ ಮಾಡ್ತಿದ್ಯಾ? ಕಾರ್ಟೂನ್ ನೋಡ್ತಿದ್ದೆ. ಯಾಕೆ ಲೇಟಾಗಿ ಬಂದಿದ್ದೀನಿ ಅಂತ ಕೋಪನಾ? ನೋಡು, ನಿಂಗೋಸ್ಕರ ಇಲ್ಲಿ ಏನೋ ತಂದಿದ್ದೀನಿ. ಪಿಜ್ಜಾ. ಥ್ಯಾಂಕ್ ಯು ಮಮ್ಮಿ. ಎಷ್ಟು ಬ್ಯೂಟಿಫುಲ್ ಕಾಲೇಜ್ ಸ್ವೀಟ್ ಸಂತು
ಹಾ ಬನ್ನಿ ಬನ್ನಿ ಒಳಗ್ ಬನ್ನಿ. ನನಗೂ ಬೇಕು. ಏ ಚಿನ್ನು, ನೀನ್ ತಿನ್ಬಾರ್ದು ಅದನ್ನ. ಸ್ವಲ್ಪ. ನೀನ್ ತಿನ್ಬೇಡ ಆಯ್ತಾ? ನಾನು ಆಟ ಆಡ್ಕೋಗಿ ಆಮೇಲೆ ಯಾಕೆ ಆ ಮಗುಗೆ ಅಷ್ಟೊಂದು ಬೈತ್ಯಾ? ನೋಡು ಎಷ್ಟು ಸೊರಗೋಗಿದೆ. ಅವಳಿಗೆ ಏನಾಗಿತ್ತು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಕ್ಕ? 2 ತಿಂಗಳ ಹಿಂದೆ ತೂಕ ಕಡಿಮೆ ಆಗಿ ತುಂಬಾ ಸೊರ್ಗೋಗ್ಬಿಟ್ಟಿತ್ತು. ನಾನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಆಮೇಲೆ ಗೊತ್ತಾಯ್ತು ಅವಳಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ. ಇಷ್ಟು ಚಿಕ್ಕ ವಯಸ್ಸಿಗೆ ಸಕ್ಕರೆ ಕಾಯಿಲೆನಾ? ಅದಷ್ಟೇ ಅಲ್ಲ, ಇನ್ನು ಸ್ವಲ್ಪ ದಿನ ಏನಾದ್ರು ತಡ ಮಾಡಿದ್ರೆ ಅದು ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಆಗ್ತಿತ್ತಂತೆ. ಓ ಹಂಗಂದ್ರೆ ಏನು? ಅಂದ್ರೆ ಡಾಕ್ಟರ್ ಹೇಳಿದ್ರು ಅಕ್ಕ, ಈ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಬಂದಾಗ ಬಾಯಲ್ಲಿ ಮತ್ತೆ ಮೂತ್ರದಲ್ಲಿ ಹಣ್ಣಿನ ತರ ವಾಸನೆ ಬರುವುದು, ವಾಂತಿ, ಹೊಟ್ಟೆ ನೋವು, ಮೇಲುಸಿರು ತೆಗೆದುಕೊಳ್ಳುವುದು, ಪದೇ ಪದೇ ಶೌಚಾಲಯಕ್ಕೆ ಹೋಗುವುದು, ಪ್ರಜ್ಞೆ ತಪ್ಪುವುದು, ಈ ಎಲ್ಲಾ ಲಕ್ಷಣಗಳು ಈ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅನ್ನೋ ರೋಗಿಗಳಲ್ಲಿ ಕಂಡು ಬರ್ತಾವಂತೆ. ಓ ಹೀಗೆಲ್ಲ ಇದೆಯಾ? ಅಷ್ಟೇ ಅಲ್ಲ, ಅದನ್ನ ಏನಾದ್ರೂ ವಾಸಿ ಮಾಡದೆ ಹಂಗೆ ಬಿಟ್ರೆ ಕೋಮಾಕ್ ಸದಾ ಹೋಗ್ತಾರಂತೆ. ಅಯ್ಯೋ ಅಕ್ಕ, ಏನಾಯ್ತು ಅಕ್ಕ? ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರುವಕ್ಕ ನೀನು. ಏನಾಗುತ್ತೆ? ಅಂದ್ರೆ ಈ ಗರ್ಭಾವಸ್ಥೆಯಲ್ಲೂ ಈ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆ ಹೆಚ್ಚಿರುತ್ತಂತೆ. ಯಾಕಂದ್ರೆ ನಮ್ಮ ಅಮ್ಮನಿಗೂ ಈ ಸಕ್ಕರೆ ಕಾಯಿಲೆ ಇರೋದ್ರಿಂದ ನೀವು ಒಂದ್ಸಲ ರಕ್ತ ಪರೀಕ್ಷೆ ಮಾಡಿಸೋದು ಒಳ್ಳೇದು. ಅದರಿಂದ ಈ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಓ ಗರ್ಭಾವಸ್ಥೆಯಲ್ಲಿ ಸಕ್ಕರೆ ಕಾಯಿಲೆ ಬಂದ್ರೆ ಏನಾಗುತ್ತೆ? ಡಾಕ್ಟರ್ ಹೇಳಿದ್ರು ಅಕ್ಕ, ಈ ಗರ್ಭಾವಸ್ಥೆಯಲ್ಲಿ ಸಕ್ಕರೆ ಕಾಯಿಲೆ ಏನಾದ್ರು ಬಂದ್ರೆ ಹುಟ್ಟೋ ಮಗು ತೂಕ ಜಾಸ್ತಿ ಇರುತ್ತಂತೆ. ಅಷ್ಟೇ ಅಲ್ಲ, ಮುಂದೆ ಆ ಮಗುಗೆ 80% ಈ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆ ಇರುತ್ತಂತೆ. ಓ ಹಾಗಿದ್ರೆ ಹೇಳಿದ್ದೀನಿ ಒಳ್ಳೇದಾಯ್ತು. ಫಸ್ಟ್ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊತೀನಿ. ನೋಡಿದ್ರಲ್ಲ, ಇಷ್ಟೊತ್ತು ಸಕ್ಕರೆ ಕಾಯಿಲೆ ಅಂದ್ರೆ ಏನು, ಅದ್ರ ರೋಗ ಲಕ್ಷಣಗಳೇನು, ಕಾರಣಗಳೇನು ಅಂತ ತಿಳ್ಕೊಂಡ್ವಿ. ಹಾಗಿದ್ರೆ ಬನ್ನಿ ಈಗ ಅದಕ್ಕೆ ಪರಿಹಾರ ಏನು ಅಂತ ಡಾಕ್ಟರ್ ಹತ್ರನೇ ಕೇಳ್ಕೊಬರೋಣ. ಈ ಡಯಾಬಿಟಿಸ್ ಅಂದ್ರೆ ಏನು? ನಮ್ಮ ದೇಹದಲ್ಲಿ ಗ್ಲೂಕೋಸ್ ಪದಾರ್ಥದ ನಿಯಂತ್ರಣ ವ್ಯವಸ್ಥೆಯ ದೋಷಗಳಿಂದ ಉಂಟಾಗುವ ಒಂದು ಸ್ಥಿತಿ ಎಂದರೆ ಡಯಾಬಿಟಿಸ್ ಅಥವಾ ಮಧುಮೇಹ. ಡಯಾಬಿಟಿಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಇದಕ್ಕೆ ರಕ್ತ ಪರೀಕ್ಷೆ ಮಾಡಿಸಬೇಕು. ಖಾಲಿ ಹೊಟ್ಟೆಯಲ್ಲಿ ಮಾಡಿಸಿದಾಗ 110ಕ್ಕಿಂತ ಕಡಿಮೆ ಇರಬೇಕು ಸಕ್ಕರೆ ಅಂಶ ರಕ್ತದಲ್ಲಿ, ಹಾಗೂ ಊಟದ ನಂತರ ಮಾಡಿಸಿದಾಗ 200ಕ್ಕಿಂತ ಕಡಿಮೆ ಇರಬೇಕು. ಪ್ರತ್ಯೇಕವಾಗಿ ಗರ್ಭಿಣಿಯರಲ್ಲೂ ಮಧುಮೇಹ ಇದೆ ಎಂದು ತಿಳಿಯಲು ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಎಂದು ಮಾಡಿಸುತ್ತೇವೆ. ಇದರಲ್ಲಿ ಹಿಂದಿನ ದಿನದಿಂದ ಬೆಳಗ್ಗೆವರೆಗೂ 8 ಗಂಟೆಗಳ ಕಾಲ ಉಪವಾಸವಿದ್ದು ಆನಂತರ ರಕ್ತ ಪರೀಕ್ಷೆ ಮಾಡಿಸಬೇಕು. ರಕ್ತ ಪರೀಕ್ಷೆ ಮಾಡಿಸಿದ ನಂತರ ಗ್ಲೂಕೋಸ್ನ ನೀರನ್ನು ಕುಡಿಯಲು ಕೊಟ್ಟು ಅರ್ಧ ಗಂಟೆಗೆ ಒಮ್ಮೆ 4 ಬಾರಿ ರಕ್ತ ಪರೀಕ್ಷೆ ಮಾಡಬೇಕು. ಹಾಗಾದರೆ ಮಧುಮೇಹಕ್ಕೆ ಪರಿಹಾರವೇನು? ಡಯಾಬಿಟಿಸ್ನ ಚಟುವಟಿಕೆಯ ಜೀವನ, ಆಹಾರ ಪಥ್ಯಕ್ರಮ ಮತ್ತು ಔಷಧಿಗಳಿಂದ ಗುಣಪಡಿಸಬಹುದು. ಚಟುವಟಿಕೆಯ ಜೀವನ, ಪ್ರತಿದಿನ 30ರಿಂದ 45 ನಿಮಿಷದವರೆಗೂ ಬ್ರಿಸ್ಕ್ ವಾಕ್ ಮಾಡಬೇಕು. ಇದನ್ನು ಕನಿಷ್ಠ ವಾರದಲ್ಲಿ 5 ದಿನ ಆದರೂ ಮಾಡಬೇಕು. ಆಹಾರ ಪಥ್ಯಕ್ರಮ, ಹೆಚ್ಚಿನ ಸಕ್ಕರೆ ಅಂಶ ಹೊಂದಿದ ಆಹಾರ ಪದಾರ್ಥಗಳಾದ ಮಾಗಿದ ಹಣ್ಣುಗಳು, ಅಕ್ಕಿ ಪದಾರ್ಥ, ಸಕ್ಕರೆನ ಕಡಿಮೆ ತಿನ್ನಬೇಕು. ಸ್ಮೋಕಿಂಗ್, ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕು. ಹಾಗಿದ್ರೆ ಏನೇನು ತಿನ್ಬೋದು? ಹಸಿರು ತರಕಾರಿಗಳು, ಮೊಳಕೆ ಕಾಳುಗಳು, ಧಾನ್ಯಗಳು, ನಾರಿನ ಪದಾರ್ಥ ಹೊಂದಿದ ಆಹಾರಗಳನ್ನ ಸೇವಿಸಬಹುದು. ಅದಲ್ಲದೆ ಔಷಧಿಗಳು ನಮ್ಮ ದೇಹದಲ್ಲಿನ ಸಕ್ಕರೆ ಅಂಶನ ಕಡಿಮೆ ಮಾಡಲು ಸಹಾಯಿಸುತ್ತದೆ. ಅದಲ್ಲದೆ ಇನ್ಸುಲಿನ್ ಇಂಜೆಕ್ಷನ್ ಸಹ ಸ್ವಯಂ ತಗೋಬಹುದು. ಪ್ರತಿ 3 ತಿಂಗಳಿಗೊಮ್ಮೆ HbA1c ಪರೀಕ್ಷೆ ಮಾಡಿಸಿ, ಗಾಯಗಳಾಗದಂತೆ ಮುಂಜಾಗ್ರತೆ ಕ್ರಮ ವಹಿಸಿ, ಚಿಕ್ಕ ಗಾಯ ಆದರೂ ಸಹ ಚಿಕಿತ್ಸೆ ಪಡೆಯಿರಿ. ಪ್ರತಿದಿನ 2 ಬಾರಿ ಉಗುರು ಬೆಚ್ಚ ನೀರಿಂದ ಕಾಲುಗಳನ್ನು ತೊಳೆದು. ಈ ಡಯಾಬಿಟಿಸ್ನ ತಡೆಗಟ್ಟೋದು ಹೇಗೆ? ಮಾನಸಿಕ ಒತ್ತಡ ರಹಿತ ಜೀವನ ನಿಮ್ಮದಾಗಿಸಿಕೊಳ್ಳಿ. ಚಟುವಟಿಕೆಯ ಜೀವನವನ್ನು ನಡೆಸಿ. ನಂತರ ಜಂಕ್ ಫುಡ್, ಪಿಜ್ಜಾ, ಬರ್ಗರ್, ಐಸ್ ಕ್ರೀಮ್ ಇದನ್ನು ಜಾಸ್ತಿ ತಿನ್ನದಿರಿ. ನೋಡೋದಲ್ಲ ವೀಕ್ಷಕರೇ, ಈ ಡಯಾಬಿಟಿಸ್ ಬಗ್ಗೆ ನಿಮ್ಮಲ್ಲಿ ಅರಿವು ಮೂಡಿಸುವ ನಮ್ಮ ಈ ಪ್ರಯತ್ನ ಯಶಸ್ವಿಗೊಂಡಿದೆ ಅಂತ ನಾನು ಆಶಿಸ್ತೀನಿ. ಇನ್ಮೇಲಿಂದ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ ನೀವು ಭಯ ಪಡ್ಬೇಕಾಗಿಲ್ಲ. ಹಾಗೇನೆ ಅದನ್ನ ನಿರ್ಲಕ್ಷ್ಯನೂ ಮಾಡಬೇಡಿ. ಇವತ್ತು ನೀವು ತಿಳ್ಕೊಂಡಿರೋ ಮಾಹಿತಿನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸುಖಕರ ಜೀವನ ನಿಮ್ಮದಾಗುತ್ತದೆ. ನಿಮ್ಮ ಜೀವನ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಹಾಗಿದ್ರೆ ಬನ್ನಿ ನಾವೆಲ್ಲ ಒಟ್ಟು ಸೇರಿ ಡಯಾಬಿಟಿಸ್ನ ತಡೆಗಟ್ಟೋಣ. ಭಾರತಕ್ಕೆ ಬಂದಿರುವ ಈ ಬಿರುದನ್ನು ಸುಳ್ಳು ಮಾಡೋಣ. ನಾವಿರುವುದೇ ನಿಮಗಾಗಿ, ನಾವಿರುವುದೇ ನಿಮಗಾಗಿ. ಶುಗರೇ ಇರಲಿ, ಬಿಪಿಯೇ ಬರಲಿ, ಶುಗರೇ ಇರಲಿ, ಬಿಪಿಯೇ ಬರಲಿ, ತೋರಿಸಿ ನೀವು ಆಕ್ಸ್ಫರ್ಡ್ ಅಲ್ಲಿ ಚಿಕಿತ್ಸೆ ಪಡೆಯಿರಿ.
ನಮಗಾಗಿ. I can't get the baby. That was a